ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ದೊಮ್ಮಲೂರು ಅಲ್ಪಸಂಖ್ಯಾತರ ಬ್ಲಾಕ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಬಿ. ರವಿ ಅವರಿಗೆ ಸನ್ಮಾನ್ಯ ಶಾಸಕರಾದ ಎನ್.ಎ. ಹ್ಯಾರಿಸ್ ರವರಿಂದ ಆದೇಶ ಪತ್ರ ನೀಡುವ ಮೂಲಕ ಬೃಹತ್ ಮಟ್ಟದ ಕಾರ್ಯಕ್ರಮ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಸೀರೆ ವಿತರಣೆ ಮಾಡಲಾಯಿತು. ನಮ್ಮ ಜನಪ್ರಿಯ ಶಾಸಕರಾದ ಎನ್.ಎ. ಹ್ಯಾರಿಸ್ ಅವರು ದೀಪ ಹಚ್ಚಿ ಬಂದಿರುವಂತಹ ಎಲ್ಲ ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಇವತ್ತು ದೊಮ್ಮಲೂರು ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ರವಿ ಅಧ್ಯಕ್ಷನಾಗಿ ನೇಮಕವಾಗಿದ್ದಾರೆ. ಮೊದಲನೇ ಕಾರ್ಯಕ್ರಮ ರವಿ ಮಾಡ್ತಾ ಇದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದೀವಿ ರವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ನಗರ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಹಿದಾಯತ್ ಅವರು ಬಂದಿದ್ದಾರೆ. ಅವರನ್ನು ಪರಿಚಯ ಮಾಡಿಬಿಡ್ತೀನಿ, ಹಿದಾಯತ್ ಅಂತ ಗೊತ್ತಾಗ್ಬೇಕಲ್ಲ. ಹಾಗೆ ನಮ್ಮ DCC ಅಧ್ಯಕ್ಷರು ಇದ್ದಾರೆ, ನಾವು ಅದು ಹೇಳಿಲ್ಲ ಅಂತ ಅವರು ಮತ್ತೆ ಸಿಟ್ ಮಾಡ್ಕೊಳ್ಳೋದು ಬೇಡ. ನಂದಕುಮಾರ್ ಅವರು ಇದ್ದಾರೆ, ಹಾಗೆ ಸ್ವಾಮೀಜಿ ಯೋಗಾನಂದ ಅವರು ಇದ್ದಾರೆ, ಮಾತಾಡಿದ್ರು. ಪಾಸ್ಟರ್ ಕಾಣಿಕರಾಜ್ ಪಾಸ್ಟ್ ಇದ್ದಾರೆ. ಅದೆಲ್ಲ ಉನ್ನಪತಿ ಸೊನ್ನಾರು. ಉನ್ನಪತಿ ನಲ್ಲ ತಿಂದಿದ್ದಾರೆ, ನಮ್ಮ ಇದು ಕೊಡ್ತಿದ್ರು ಒಂದು ಏನ ಪಾಸ್ಟರ್. ಸೊ ಮತ್ತು ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಅಲ್ಪಸಂಖ್ಯಾತ ಘಟಕವನ್ನ ಅಂದ್ರೆ ಅಲ್ಪಸಂಖ್ಯಾತ ಘಟಕದಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೀವು ತಿಳ್ಕೋಬೇಕು. ಇದರಲ್ಲಿ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಜೈನ್ಸು, ಬುದ್ಧಿಸ್ಟು, ಸಿಖ್ಖು, ಈ ತರ ನಂಬರಲ್ಲಿ ಕಮ್ಮಿ ಇರುವಂಥವ್ರು, ಜನಸಂಖ್ಯೆ ಎಷ್ಟು ಯಾರಿಗೂ ಕಮ್ಮಿ ಇದೆ ಅವ್ರನ್ನ ಅಲ್ಪಸಂಖ್ಯಾತರು ಅಂತ ಹೇಳ್ತೀವಿ ನಾವು. ಸೊ ಆ ಅಲ್ಪಸಂಖ್ಯಾತ ಘಟಕ, ಯಾಕಂದ್ರೆ ಅದರಲ್ಲಿ ಮುಸ್ಲಿಮು, ಕ್ರಿಶ್ಚಿಯನು ಎಲ್ಲರೂ ಸೇರ್ತಾರೆ. ಹಾಗಾಗಿ ಆ ಘಟಕವನ್ನ ಮಾಡಿ ಆ ಘಟಕಕ್ಕೆ ಒಂದು ಅಧ್ಯಕ್ಷನಾಗಿ ನಾವು ರವಿಯನ್ನ ನೇಮಕ ಮಾಡ್ತಾ ಇದ್ದೀವಿ. ಅಂದ್ರೆ ಆ ಜನಾಂಗವನ್ನ ಒಗ್ಗೂಡಿಸಿ ನೋಡಿ, ಇಲ್ಲಿ ಯಾರಿಗೂ ವ್ಯತ್ಯಾಸ ಇಲ್ಲ. ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಇದ್ದಾರೆ. ಕಾಂಗ್ರೆಸ್ ಬೈ ದ ಪೀಪಲ್ ಫಾರ್ ದ ಪೀಪಲ್, ಅದರಲ್ಲಿ ಯಾರಿಗೂ ಬಿಡಲ್ಲ ನಾವು. ಅದರಲ್ಲಿ SC/ST ಘಟಕ ಇದೆ, ಹಿಂದುಳಿದ ವರ್ಗದ ಘಟಕ ಇದೆ, ಆಮೇಲೆ ಮೈನ್ ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಇದ್ದಾರೆ. ಅದು ಬಿಟ್ರೆ ಅಡ್ವೊಕೇಟ್ಸ್ ಇದ್ದಾರೆ, ಡಾಕ್ಟರ್ಸ್ ಕಾಂಗ್ರೆಸ್ ಇದೆ, ಲೇಬರ್ಸ್ ಅಲ್ಲಿ ಇದೆ, ವರ್ಕರ್ಸ್ ಯೂನಿಯನ್ ಇದೆ. ಇದೆಲ್ಲ ಎಲ್ಲರಿಗೂ ಸಮಾಜದಲ್ಲಿ ಇರುವಂತ, ನಾವು ಎಲ್ಲಿವರೆಗೂ ಅಂದ್ರೆ ಫುಟ್ಪಾತ್ ಅಲ್ಲಿ ಇರೋರ್ಗೂ ಕೂಡ ಕಾಂಗ್ರೆಸ್ ಮಾಡಿದೀವಿ ನಾವು. ಸ್ಟ್ರೀಟ್ ವೆಂಡರ್ಸ್, ಹಾಗೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಕಾಂಗ್ರೆಸ್ ಕೂಡ ಇದೆ. ಹಾಗಾಗಿ ಎಲ್ಲರನ್ನ ಒಗ್ಗೂಡಿಸುವಂಥದ್ದು ಇದು ನಮ್ಮ DK ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ, ಕಾಂಗ್ರೆಸ್ನ ಚರಿತ್ರೆ ಈ ದೇಶದ ಚರಿತ್ರೆ ಅಂತ. ಹಾಗಾಗಿ ಕಾಂಗ್ರೆಸ್ ಅಂದ್ರೆ ಇಂಡಿಯಾ ಅಂದ್ರೆ ಕಾಂಗ್ರೆಸ್, ಇದ್ರ ಬಗ್ಗೆ ನಮ್ಗೆ ಯಾರಿಗೂ ಸಂಶಯ ಬೇಕಾಗಿಲ್ಲ. ಇತ್ತೀಚೆಗೆ ಬೇರೆ ಪಕ್ಷಗಳು ಬಂದು ನಾವೇನೋ ಮಾಡ್ತಾ ಇದ್ದೀವಿ, ಮಾಡಿದೀವಿ, ಅವರೇನು ಮಾಡಿಲ್ಲ, ನೆಹರು ಏನ್ ಮಾಡಿದ್ರು, ಗಾಂಧಿ ಏನ್ ಮಾಡಿದ್ರು ಅಂತ ಇವರು ಮೊನ್ನೆ ಬಂದು ಮಾತಾಡ್ತಾ ಇರುವಂತದ್ದು. ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಕೇಳಿದ್ರು, ಆಯ್ತು ಬಿಡಪ್ಪ ನೆಹರು ಇವ್ರ ಬಗ್ಗೆ ಎಲ್ಲ ನೀವೇನ್ ಮಾಡಿದ್ದೀರಾ ಮಾತಾಡ್ರಿ ಅಂತ ಹೇಳಿದ್ರು ಮೊನ್ನೆ. ನೀವು 10 ವರ್ಷ ಆಯ್ತಲ್ಲ ಬಂದು, ಅದೇನ್ ಮಾಡಿದ್ದೀರಾ ಅನ್ನೋದು ಹೇಳಿ ಅಂದ್ರೆ ಇವರಿಗೆ ಮಾತಾಡ್ಲಿಕ್ಕೆ ಏನೂ ಇಲ್ಲ. ಮತ್ತೆ ಅದೇ ದೇವಸ್ಥಾನ, ಅದೇ ಮಸೀದಿ, ಅದೇ ವಕ್ಫ್ ಬೋರ್ಡು, ಅದೇ ಪಾಕಿಸ್ತಾನ, ಅದೇ ಬಾಂಗ್ಲಾದೇಶ, ಇದು ಬಿಟ್ರೆ ನಿಮ್ಮ ಬಗ್ಗೆ ನಮ್ಮ
200 ಯೂನಿಟ್ ಕರೆಂಟ್ ಫ್ರೀ, ಶ್ರೀ ಶಕ್ತಿ ಅಂತ ಹೇಳಿ ಬಸ್ಸಲ್ಲಿ, ಇಡೀ ರಾಜ್ಯದಲ್ಲಿ ಬಸ್ಸಲ್ಲಿ ನೀವೆಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದೀರಾ ಅಲ್ವಾ? 10 kg ಅಕ್ಕಿ. ಯುವಕರಿಗೆ ಕೆಲಸ ಇಲ್ಲ, ಓದಿ ಅಂತೀವಿ, ಇವ್ರ ಕೈಯಲ್ಲಿ ಕೆಲಸ ಕೊಡ್ಸಕ್ ಆಗ್ತಾ ಇಲ್ಲ. ಯುವಕರಿಗೆ ಯುವ ನಿಧಿ ಅಂತ ಹೇಳಿ 3,000 ರೂಪಾಯಿ ಡಿಗ್ರಿ ಹೋಲ್ಡರ್ಗೆ, 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಗೆ. ಇವತ್ತು 5 ಗ್ಯಾರಂಟಿ ನಾವೇನು ಹೇಳಿದ್ವಿ ಅದು ಸಿಗ್ತಾ ಇದೆ ತಾನೆ ಎಲ್ರಿಗೂ? ನುಡಿದಂತೆ ನಡೆಯುವಂತ ಪಕ್ಷ, ನುಡಿದಂತೆ ನಡೆಯುವಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್, ಅದು ನಿಮ್ಮ ಪಕ್ಷ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಸರ್, ತುಂಬ ಸಂತೋಷ ಆಗುತ್ತೆ. ನಮ್ಮ ಶಾಸಕರು ಎನ್ ಎ ಹ್ಯಾರಿಸನ್ ಅವ್ರು ನಾವು ಯಾವತ್ತೂ ಪ್ರೀತಿಯಿಂದ ಅಣ್ಣ ಅಂತ ಕರಿತೀವಿ ನಾವು. ಯಾವಾಗ ನೋಡಿ ಅವ್ರಿಗೆ ನಮ್ಮ ಕ್ಷೇತ್ರದಲ್ಲಿ ಯಾರನ್ನ ಏನು ಮಾಡಬೇಕು, ಅವರು 1.5 ಲಕ್ಷ 2 ಲಕ್ಷ ಜನನ ಅವರು ಹೆಸರಿಡಿದು ಕರೆಯೋ ಆ ಥರ ಒಂದು ಪವರ್ಫುಲ್ ಲೀಡ್ರು ನಮಗೆ ಸಿಗಿರೋದು ನಮಗೆ ಖಂಡಿತ ಅದೃಷ್ಟ. ಅದು ನಮಗೆ ಪದಗ್ರಹಣ ಮಾಡಿದ್ದಾರೆ. ಇವತ್ತು ಅಫಿಷಿಯಲ್ಲಾಗಿ ಒಂದು ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಆಲ್ರೆಡಿ ಅನೌನ್ಸ್ ಆಗಿದೆ. ಇವತ್ತು ನಾವು ನಮ್ಮ ತಂಡದಲ್ಲಿ ಸೇರಿ ನಾವು ಇವತ್ತು ಪದಗ್ರಹಣ ಮಾಡಿಸ್ತಾ ಇದ್ದೀರಿ. ಆಲ್ಮೋಸ್ಟ್ ನಮ್ಮ ಜೊತೆಯಲ್ಲಿ ಒಂದು 20 ಜನಕ್ಕೆ ಮೇಲೆ ಪದಗ್ರಹಣ ಆಗ್ತಾ ಇದೆ. ಸಂತೋಷ ಆಗುತ್ತೆ. ಇವತ್ತು ನಮ್ಮ DCC ಅಧ್ಯಕ್ಷರು ಹಿದವುಲ್ಲಾ ಖಾನ್ ಸಾಹೇಬರು ಬಂದಿದ್ದಾರೆ, ಆಮೇಲೆ ನಮ್ಮ ಯೋಗಾನಂದ ಸಾಹೇಬರು ಬಂದಿದ್ದಾರೆ, KPCCಯಿಂದ ತುಂಬ ಜನ ಎಲ್ಲ ಬಂದಿದ್ದಾರೆ. ನಮಗೆ ಸಂತೋಷ ಆಗುತ್ತೆ. ಇವರು ಖಂಡಿತ ನಮ್ಮನ್ನ ಇಷ್ಟು ಆಶೀರ್ವಾದ ಇರದೆ ಅಂತ ಗೊತ್ತಾಗಿದ್ದರೆ ನಾನು ಒಂದು 10 ವರ್ಷಕ್ಕೆ ಮುಂದೆನೇ ಬರ್ತಾಯಿದ್ದೆ. ಖಂಡಿತ ನಾವು ಬಿಸ್ನೆಸ್ಸಲ್ಲಿ ನಾವು ನಮಗಂತ ಒಂದು ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರಿ. ಇವತ್ತು ಈ ಕಾಂಗ್ರೆಸ್ ಮುಖಾಂತರ ನಮ್ಮ ಶಾಸಕರು ಅವರು ಬ್ಲೆಸ್ಸಿಂಗ್ಸಲ್ಲಿ ಇವತ್ತು ನಾವು ಇವ್ರನ್ನೆಲ್ಲ ಒಂದು ಫ್ಯಾಮಿಲಿಯಾಗಿ ನೋಡೋದಕ್ಕೆ ನಮಗೆ ಇದೊಂದು ಒಳ್ಳೆ ಭಾಗ್ಯ ಅಂತ ಹೇಳ್ಬೋದು. ಖಂಡಿತ ನಾವು ನಮಗೆ ಕೊಟ್ಟಿರೋ ಈ ಹೊಣೆಗಾರಿಕೆಗಳನ್ನ ಖಂಡಿತ ನಾವು ಎತ್ಕೊಂಡು ಒಳ್ಳೆ ಸಕ್ಸಸ್ ಮಾಡ್ತೀರಂತ ಒಂದು ನಂಬಿಕೆಯಲ್ಲಿ 2 ಮಾತು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಸರ್, ಇವಾಗ ನಮಗೆ ಅಧ್ಯಕ್ಷರು ಸ್ಥಾನ ಕೊಟ್ಟ ಮೇಲೆ ನಮಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಬರ್ತಾ ಇದೆ ಸರ್. ಇವತ್ತು ನಾವು ನಮ್ಮ ಸಂಘಟನೆಯಲ್ಲಿ ಎಲ್ಲರನ್ನೂ ತಗೊಂಡು ಒಂದಾಗಿ ನಾವು ಕೆಲಸ ಮಾಡಿಸ್ಕೊಂಡು ಎಲ್ಲರೂ ನಮಗೇನಂದ್ರೆ ಸಂಘಟನೆ ಬೆಳಿಬೇಕು, ಜನಗಳಿಗೆ ಒಳ್ಳೇದಾಗಬೇಕು ಸರ್. ಈಗ ನಾನು ಗೌರ್ಮೆಂಟ್ ಆಫ್ ಕರ್ನಾಟಕ ಗ್ಯಾರಂಟಿ ಸ್ಕೀಮ್ ಮೆಂಬರ್ ಆಗಿದ್ದೀನಿ. ಇನ್ನು ಜನಗಳಿಗೆ ಏನು ನಮ್ಮ ಗೌರ್ಮೆಂಟ್ 5 ಸ್ಕೀಮ್ ಕೊಟ್ಟಿದ್ದಾರೆ, ಆ 5 ಸ್ಕೀಮ್ನ ನಾವು ಜನಗಳಿಗೆ ತಲುಪೋ ಕೆಲಸ ನಮ್ಮ ತಂಡದಿಂದ ಮಾಡ್ತೀವಿ ಸರ್. ನಾವು ಅದು ಖಂಡಿತ ನಾವು ಅದು ಗ್ಯಾರಂಟಿ ಮಾಡ್ತೀವಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಮಿಕ ಸಂಘದ ಕಾರ್ಮಿಕ ವಿಭಾಗದ ಬೆಂಗಳೂರು ಪೂರ್ವ ಜಿಲ್ಲೆಯ ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ರವಿಯವರು ಏನಿವತ್ತು ಪದಗ್ರಹಣ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮನ ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಬಿಟ್ಟು ಹೇಳಿ ಅವರು ಮತ್ತು ಅವ್ರ ಟೀಮು, ರವಿ ಮತ್ತು ಅವ್ರ ಟೀಮು ತುಂಬ ಒಳ್ಳೆಯ ಒಂದು ವ್ಯವಸ್ಥೆ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಇದೆಲ್ಲ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ MLA ಎನ್ ಎ ಅವರ ಆಶೀರ್ವಾದ ಪಡ್ಕೊಂಡು ರವಿಯವರು ಇವತ್ತು ಪದಗ್ರಹಣ ಅಂದರೆ ಇವತ್ತು ಚಾರ್ಜ್ ತೊಗೊತಾ ಇದ್ದಾರೆ. ಆ್ಯಸ್ ಎ ಬ್ಲಾಕ್, ನಮ್ಮ ದೊಮ್ಮಳೂರು ಬ್ಲಾಕ್ ಮೈನಾರಿಟಿ ಅಧ್ಯಕ್ಷರಾಗಿ ಅವರು ಚಾರ್ಜ್ ತೊಗೊತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಒಳ್ಳೆಯದಾಗಲಿ. ಮತ್ತು ಏನೊಂದು ಅವ್ರು ಲೀಡರ್ಶಿಪ್ ಮಾಡ್ತಾ ಇದ್ದಾರೆ, ಆ ಲೀಡರ್ಶಿಪ್ಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಂಡು ನಾವು ಡಿಸ್ಟಿಕ್ ಕಡೆಯಿಂದ ನಮ್ಮ ಜಿಲ್ಲಾ ವತಿಯಿಂದ ನಾವು ಏನು ಬೇಕೋ ಅದನ್ನೆಲ್ಲ ನಾವು ಸಹಾಯ ಮಾಡ್ತೀವಿ. ಮತ್ತು 24/7 ಅವ್ರಿಗೆ ಬೆನ್ನೆಲುಬಾಗಿ ನಾವು ನಿಲ್ತೀವಿ ಅಂದ್ಬಿಟ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಸರ್, ಇವತ್ತೊಂದು ಕಾರ್ಯಕ್ರಮ ದೊಮ್ಮಲೂರು ಬ್ಲಾಕ್ ಅಲ್ಪಸಂಖ್ಯಾತರ ಒಂದು ಪದಾಧಿಕಾರಿಗಳ ಒಂದು ಪದಗ್ರಹಣದ ಕಾರ್ಯಕ್ರಮ. ಇದರ ಅಧ್ಯಕ್ಷರು ನಮ್ಮ ಸ್ನೇಹಿತರು, ನಮ್ಮ ಸಹೋದರಾದಂಥ ರವಿಯವರ ಒಂದು ಸಂಘಟನೆ, ಅವರು ಜನರ ಜೊತೆಯಲ್ಲಿ ಬೆರೆಯುವಂಥ ಒಂದು ನಿಟ್ಟಿನಲ್ಲಿ, ಸಂಘಟನೆ ಮಾಡೋವಂಥ ಒಂದು ನಿಟ್ಟಿನಲ್ಲಿ, ಎಲ್ಲರನ್ನು ಜೊತೆಲಿ ಹೋಗುವಂಥ ಒಂದು ನಿಟ್ಟಿನಲ್ಲಿ ಎಲ್ಲದನ್ನು ನೋಡಿ ಇವತ್ತು ಅವ್ರನ್ನ ನಮ್ಮ ಶಾಸಕರು ಅವ್ರನ್ನ ದೊಮ್ಮಲೂರು ಬ್ಲಾಕ್ ಅಂದರೆ 3 ವಾರ್ಡ್ಗಳು ಬರ್ತಿತ್ತು, ದೊಮ್ಮಲೂರು, ಜೋಗಪಳ್ಳಿ ಮತ್ತು ಅಗ್ರಂ ವಾರ್ಡ್. ಈ 3 ವಾರ್ಡ್ಗಳ ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿ ಅವರು ನೇಮಕವಾಗಿದ್ದಾರೆ. ಸೊ ಅದರದ್ದು ಒಂದು ಕಾರ್ಯಕ್ರಮ ಇವತ್ತು. ಸೊ ಇನ್ನೇನು ಒಂದು ಸ್ವಲ್ಪ ಹೊತ್ತರಲ್ಲಿ ನಮ್ಮ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇದು ದೊಮ್ಮಲೂರಿಂದ ಪ್ರಾರಂಭ ಆಯಿತು, ದೊಮ್ಮಲೂರಲ್ಲಿ 2 ಕಾರ್ಯಕ್ರಮ ಆಯಿತು, ಇದು ಇವತ್ತು 3ನೇ ಕಾರ್ಯಕ್ರಮ. ಇವತ್ತು ದೊಮ್ಮಲೂರು ಬ್ಲಾಕಿನ ಮೈನಾರಿಟಿ ಅಧ್ಯಕ್ಷರಾಗಿ ರವಿಯವರು ಪದಗ್ರಹಣ ಮಾಡ್ತಾವ್ರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಮುಂದಿನ ದಿನದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಕ್ಕಲಿ ಅಂತ.